ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಗ್ತಾ ಇಲ್ಲಪ್ಪ, ನನ್ನಿಂದ ಆಗ್ತಾ ಇಲ್ಲ. ಇವ್ರನ್ನೆಲ್ಲ ಸಂಭಾಳಿಸೋಷ್ಟ್ರಲ್ಲಿ ಎಲ್ಲ ಸರಿ ಏನೋ ನಡೆಸ್ತಾವ್ರಲ್ಲ ಚಮ್ಮಿಲಿಗಳು. ಏ ಜಾನ್ಸಿ, ಸ್ವಲ್ಪ ಸುಮ್ಮನೆ ಕೂತ್ಕೋ. ಅಮ್ಮಿಕೊಂಡು ಕೂತ್ಕೊಳ್ಳಯ್ಯ, ನನ್ಗೆ ಹೇಳಕ್ ಗೊತ್ತಾನು. ಬರೀ ಒಟ ಒಟ ಅಂತಿರ್ತಾಳೆ, ಯಾವಾಗ ನೋಡಿದ್ರು ಸುಮ್ಮನೆ ಇರಲ್ಲ. ಇದೆಲ್ಲ ನನ್ ಸೌತಿ ಅವಳಲ್ಲ, ನೀನ್ ಮೊದಲ ಏನ್ರು ಅವಳು ತಾವ್ ಮಾಡಿಕೋ, ನಾನ್ ತಾವ್ ಮಾಡಿಕೊಂಡ್ರು ಅಷ್ಟಯ್ಯ. ಇವಳಿಗೋಗಿ ಹೇಳ್ತಿದ್ದೀನಲ್ಲ, ಯಾವಳ ಇವಳು? ಹೋಗ್ ಎಲ್ಲೈತ. ರಾಮೇಗೌಡ, ಎಲ್ಲೋದ್ರು ನೀನ್ ಅಂತವನೇ ಬರ್ಬೇಕು. ಜಾನ್ಸಿ ರಾಣಿನೇ ನೀನು ಗಟ್ಟಿ ಕಣ. ಬಾಬಾ ಮಾಡ್ತೀನಿ. ಬಿಡ್ತೀನ ನಿನ್ನ. ನಂತವನೇ ಸುಬೇದರನ ಆಟ ಆಡ್ತಾನೆ. ಸುಬೇದರ ಆಟವ ಬಾ. ಏನ್ ನೋಡ್ತಾ ಇದ್ದಿ? ಹೋಗಬೇಕು, ಕೆಲ್ಸ ನೋಡ್ಕ. ಕುತ್ಕೊಳ್ಳ ಆ ಕಡೆ. ಸ್ವಾಮಿ, ನಾನು ಯತಿರಾಜ್ ಮಾತಾಡ್ತಾ ಇದ್ದೀನಿ. ಎಲ್ಲಿದ್ದೀರಾ? ಏನ ಕೃಷ್ಣನ್ ದೇವಸ್ಥಾನದಲ್ಲಿದ್ದೀರಾ? ನಮ್ಮನೆಯಿಂದ ನಾವೆಲ್ಲರೂ ಅಲ್ಲಿಗೆ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಸರಿ, ನಾವು ಬರೋದ್ರೊಳಗೆ ಬೇಗ ಬಂದು ಸೇರಿ. ಹೌದು, ಮದ್ವೆನೆ. ಆದ್ರೇನಂತೆ, ಮದ್ವೆ ದಿನ ಮನೆ ದೇವ್ರ ದೇವಸ್ಥಾನಕ್ಕೆ ಬರಬಾರ್ದು ಅಂತಿದ್ಯಾ? ಕಾಯಕ್ಕೆಲ್ಲ ಟೈಮ್ ಇಲ್ಲ, ಬೇಗ ಬಂದು ಸೇರಿ. ಇನ್ನು ಅರ್ಧ ಗಂಟೆಲಿ ನಾವಲ್ಲಿರ್ತೀವಿ. ಬಂದಿದ ತಕ್ಷಣ 10 ನಿಮಿಷದಲ್ಲಿ ಪೂಜೆ ಮಾಡಿ ನೀವು ನಮ್ಮನ್ನು ಕಳ್ಸ್ಕೊಡ್ಬೇಕು, ಸರಿನಾ? ಹಾ. ಸುಮ್ನೆ ಕುತ್ಕೊಳ್ಳಪ್ಪ. ಚಿಕ್ಕ, ಯಾಕೆ ಈ ತರ ಮಾಡ್ತಾ ಇದೀರಾ? ನಿನ್ ಕೈ ಉದ್ದ ಇದೆಯಲ್ಲಪ್ಪ, ಎಲ್ರೂ ಮುಖಕ್ಕೆ ತಾಕ್ತಾ ಇದೆ, ಅದಕ್ಕೆ. ಅದು ಅದಲ್ಲಕ್ಕ, ಇದು ಹೋಗ್ತಿದ್ದೆ. ನಿನ್ ಈ ಪೋಲಿ ಆಟಗಳನ್ನೆಲ್ಲ ಆಮೇಲೆ ಇಟ್ಕೋ. ಮಧ್ಯ ಅಕ್ಕ ಕೂತಿದ್ದಾರೆ, ಮರ್ಯಾದೆಯಿಂದ ಇರು. ಮದ್ವೆ ಆದ್ಮೇಲೆ ಮೆರವಣಿಗೆ ಹೋಗ್ತೀಯಲ್ಲಪ್ಪ, ಅವಾಗ ಇಟ್ಕೋ ಇದನ್ನೆಲ್ಲ, ಇವಾಗ ಬೇಡ. ಯಾಕೆ? ಐಶು ಬೇಬಿನೆಲ್ಲ ನನ್ನ ಹೆಂಡತಿ ಜೊತೆ ನಾನು ಆಟ ಆಡ್ಬಾರ್ದಾ? ನೋಡಪ್ಪ, ಅದಕ್ಕೆ ನೀನ್ ನಿನ್ನ ಹೆಂಡತಿ ಜೊತೆ ಆಟ ಆಡ್ಕೋ ಸುಮ್ನೆ. ಅಯ್ಯೋ, ಐಶ್ವರ್ಯನೆಲ್ಲ ನನ್ನ ಹೆಂಡತಿ. ಯಮಕ, ಯಾಕೆ ಈ ತರ ಎಲ್ಲ ಹೇಳ್ತಿದ್ದೀರಾ? ಅದು ಈಗ ಅವಳು ನಮ್ಮನೆ ಹುಡುಗಿ. ತಾಳಿ ಕಟ್ ಆದ್ಮೇಲೆ ನಿಮ್ಮನೆಗೆ ಹೋದ್ಮೇಲೆ ಅವಳು ನಿಮ್ಮನೆ ಹುಡುಗಿ ಅಲ್ವಾ? ಅದಲ್ಲ, ಏನಿಲ್ಲ. ನನ್ನ ಮನ್ಸಲ್ಲಿ ನಾನು ಅದು ಯಾವಾಗ್ಲೂ ನನ್ನ ಐಶು ಬೇಬಿ ನನ್ನ ಹೆಂಡತಿ ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ಯಾಕೋ ನನ್ನ ತಲೆ ತಿನ್ ಸಾಯ್ತಾ ಇದ್ಯಾ? ಸುಮ್ನೆ ಕೂತ್ಕೊಳ್ಳೋ. ಸುಮ್ನೆ ಬಾರೋ. ಈಗ ನಿಂಗೆ ಮದ್ವೆ ಆಗ್ಬೇಕೋ ಬೇಡವಪ್ಪ? ಇವ್ನ್ ಮೆಂಟಲ್ ಕ್ರಿಮಿನಲ್ ಒಂದು ಗೊತ್ತಾಗ್ತಾ ಇಲ್ವಲ್ಲ ಜನನಿ. ನೋಡಿ, ದೇವಸ್ಥಾನದಲ್ಲಿ ಬರೀ 10 ನಿಮಿಷ ಟೈಮ್ ಇರೋದಷ್ಟೇ. ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡು ಬರ್ತಾ ಇರ್ಬೇಕು, ಸರಿನಾ? ಅದಕ್ಕೆ ಅಂತ ಟೈಮ್ ಬಾಂಬ್ ಫಿಕ್ಸ್ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರಕ್ಕಾಗತ್ತೇನ್ರಿ? ಪೂಜೆ ಅಂದ್ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತಪ್ಪ. ಏನಿಲ್ಲ, ನೆನ್ನೆಯಿಂದ ಸ್ವಲ್ಪ ಓವರ್ ಆಗಿ ಮಾತಾಡ್ತಾ ಇದೀಯಾ? ಓ, ನಾನ್ ಮಾತಾಡಿದ್ದೆಲ್ಲ ನಿಮ್ ಕಿವಿಗೆ ಬೀಳ್ತಿದ್ಯಾ? ನಿಮಗೂ ಪ್ರಪಂಚಕ್ಕೂ ಸಂಬಂಧನೇ ಇಲ್ದಿರೋ ತರ ಇರ್ತಿರಲ್ಲ, ಅದಕ್ಕೆ ಕೇಳ್ದೆ. ಏನ್ ಕಿಂಡಲ್ಲ ರೀ? ಇಲ್ಲ ರೀ, ನಿಜಾನೇ ಹೇಳ್ತಾ ಇದೀನಿ. ನಿಮ್ ತಮ್ಮ ಕೀರ್ತಿನು ನಿಮ್ ಬೀಗ್ರು ಮಾಡಿ ಡ್ಯಾನ್ಸ್ನ ಇಡೀ ಊರೇ ಮಾತಾಡ್ತಿದ್ದಾರೆ. ಜನನಿ ಮದ್ವೆಲ್ಲಿ ಅವಳ ಫ್ರೆಂಡ್ಸು ಕಸಿನ್ಸ್ ಎಲ್ಲ ಸೇರ್ಕೊಂಡು ಡಿಸೆಂಟ್ ಆಗಿ ಡ್ಯಾನ್ಸ್ ಮಾಡಿದ್ರಪ್ಪ. ಅದು ನೋಡಿ ನಿಮ್ಮಣ್ಣ ಆಚಾರ ಕಲಾಚಾರ ಎಲ್ಲ ಮಣ್ಪಾಲಾಗೋಯ್ತು ಅಂತ ಗೆಜ್ಜೆ ಕಟ್ಕೊಂಡು ಕುಣಿದ್ರು. ಈಗ ಕಲಾಚಾರ ಎಲ್ಲ ಡಾಯ್ಟ್ ಬಂದ್ರಿ? ಬೇರೆಯವ್ರ ತಪ್ಪು ಮಾಡಿದನ ಬೂತ್ ಗಣನಿ ಇಟ್ಕೊಂಡು ನೋಡೋರ್ಗೆ ತಮ್ಮ ತಪ್ಪು ಮಾಡಿದ್ ಕಾಣಿಸೋದೇ ಇಲ್ಲ ಅಲ್ಲ. ಅದ್ ಮಾತ್ರ ಅಲ್ಲಕ್ಕ, ಮೊನ್ನೆ ಅಜ್ಜಿ ಊರಲ್ಲಿ ಒಂದ್ 5 ನಿಮಿಷ ಡ್ಯಾನ್ಸ್ ಮಾಡಿದ್ವಲ್ಲ, ಅದಕ್ಕೇನೆಲ್ಲ ಮಾತಾಡ್ಬಿಟ್ರು.
ಅಲ್ಲೇ ಮಂಡ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ ಜಮಖಾನ ಹಾಸ್ಬಿಡ್ತೀವಿ, ಅಲ್ಲೇ ಡ್ಯಾನ್ಸ್ ಮಾಡಿ ಒಳ್ಳೆ ಕಲೆಕ್ಷನ್ ಆಗುತ್ತೆ ಅಂತೆಲ್ಲ ಮಾತಾಡಿದ್ರು. ಅವಾಗ ಮಾತ್ರ ಇವ್ರ ಮಾನ ಮರ್ಯಾದೆ ಏನು ಹಾಳಾಗ್ಲಿಲ್ವೇನೋ. ಇವತ್ತು ತಮ್ಮನು ಬಿಗ್ತಿನೂ ಕುಡ್ಕೊಂಡು ತುರಾಡ್ತಾ ಇದ್ರೆ ಅವ್ರ ಮಾನ ಮರ್ಯಾದೆ ಏನು ವಿಶ್ರಾಂತಿ ತಗೊಳ್ತಾ ಇತ್ತಾ? ಎಲ್ರು ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದೀರಾ. ಅಣ್ಣ ಹೇಳಿದ್ರು ಅಂತ ನಿಮ್ ಜೊತೆಲಿ ಬರ್ತಾ ಇದೀನಿ ಅಷ್ಟೇ. ಅದೂನು ಆ ಹೆಂಗ್ಸ್ ಜೊತೆ. ಥೂ ಕರ್ಮ. ಯಮ್ಮಕ್ಕ, ಯಾಕೆ ಯಾಕೆ ಈ ತರ ನಮ್ಮ ಅವನ ಬಗ್ಗೆ ಎಲ್ಲ ಮಾತಾಡ್ತಿದ್ರ ನೀವು? ಅದು ಏ, ನಾನು ಆತರ ಹೇಳಿಲ್ಲ ಕಣೋ. ನಿಮ್ಮಮ್ಮ ಅಂದ್ರೆ ಏನ್ ಸಾಮಾನ್ಯನೋ? ಅಕ್ಕೋ ಹೇಳಿ ಅಕ್ಕ. ಹೌದು ಕರಿಕಾಳ. ಅದೇನಂದ್ರೆ ನಿಮ್ಮಮ್ಮಂಗಿರೋ ಟ್ಯಾಲೆಂಟ್ಗೆ ಹೊಟ್ಟೆವರಿಗೆ 4 ಜನ 4 ತರ ಮಾತಾಡ್ತಾರೆ. ಅದೆಲ್ಲ ಕಿವಿಗೆ ಹಾಕೋಬೇಡ ಕಣೋ.